ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಯೈರಹಂ ಸುಖವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ವಿಜಯದಾಸರ ಚರಿತ್ರೆಯನ್ನ ಶ್ರವಣ ಮಾಡ್ತಾ ಬಂದಿದ್ದೇವೆ. ನಿನ್ನೆ ದಿನ ವಿಜಯದಾಸರ ಮುಖ್ಯವಾದ ಕಾರ್ಯಗಳಲ್ಲಿ ಒಂದು ಅಪಮೃತ್ಯುವನ್ನ ಪರಿಹಾರ ಮಾಡಿದರು ಅಂತ. ಅಪಮೃತ್ಯು ಪರಿಹಾರ ಮಾಡೋದು ಅದು ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ ಆ ಕೆಲಸವನ್ನ ವಿಜಯದಾಸರು ಕೂಡ ಮಾಡಿದ್ದಾರೆ ಅಂತ ತೋರಿಸ್ಕೊಡ್ತೇವೆ. ನಾನು ನಿನ್ನೆ ಒಂದು ಮಹಾಭಾರತದ ಕಥೆಯನ್ನ ಹೇಳ್ತೀನಿ ಅಂತ ಹೇಳಿದ್ದೆ. ಏನು ಮಾಡಿದರೆ ನಾವು ನಮ್ಮ ನಿಜ ಜೀವನದಲ್ಲಿ ಅಪಮೃತ್ಯುವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಶಕ್ಯ? ಯಾವ ಕರ್ಮಗಳನ್ನು ಅನುಷ್ಠಾನ ಮಾಡಿದರೆ ನಮಗೆ ಅಪಮೃತ್ಯು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸುಲಭ? ಅಂದರೆ ಮಹಾಭಾರತದ ವನಪರ್ವದಲ್ಲಿ ಜನಮೇಜಯರಿಗೆ ಉಪದೇಶ ಮಾಡ್ತಾ ವೈಶಂಪಾಯನರು ಒಬ್ಬ ಹೈಹಯ ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ರಾಜಕುಮಾರ, ಅವನು ಒಂದು ದಿವಸ ಕುದುರೆ ಮೇಲೆ ಹತ್ತಿ ಬೇಟೆಗೆ ಅಂತ ಬರ್ತಾನೆ. ಬೇಟೆಗೆ ಅಂತ ಬಂದಾಗ ಅಲ್ಲಿ ಒಬ್ಬ ಋಷಿಪುತ್ರ ಸಾಯಂಕಾಲದಲ್ಲಿ ಸಂಧ್ಯಾವಂದನೆ ಮಾಡಬೇಕು ಅಂತ ಒಂದು ಸರೋವರದ ದಡದಲ್ಲಿ ಬಂದು ಸಂಧ್ಯಾವಂದನೆಯನ್ನು ಮಾಡ್ತಾ ಇರ್ತಾನೆ. ಅವನು ಯಥಾ ಪ್ರಕಾರ ಕೃಷ್ಣಾಜಿನವನ್ನು ಹಾಸಿಕೊಂಡು ಕೃಷ್ಣಾಜಿನವನ್ನೇ ಮೈಗೆ ಸುತ್ತಿಕೊಂಡು ಸಂಧ್ಯಾವಂದನೆಯನ್ನು ಮಾಡ್ತಾ ಇರಬೇಕಾದಾಗ ಈ ರಾಜಕುಮಾರ ಬಂದಿದ್ದಾನೆ. ಬಂದು ಅವನು ನೋಡಿದ, ದೂರದಿಂದ ನೋಡಿದ, ಇದ್ಯಾವುದೋ ಜಿಂಕೆ ಅಂತ ಅನ್ಕೊಂಡ, ಇನ್ಯಾವುದೋ ಪ್ರಾಣಿ ಅಂತ ಅನ್ಕೊಂಡು ಹೊಡೆದಿದ್ದಾನೆ ಬಾಣದಿಂದ. ಆ ಬಾಣ ಬಂದು ಎದೆಗೆ ಆ ಋಷಿಪುತ್ರನ ಕುಮಾರಕ್ಕೆ ಹೊಡೆದಿದೆ, ಸತ್ತೇ ಹೋಗಿದ್ದಾನೆ. ಸತ್ತು ಬಿದ್ದಿದ್ದಾನೆ ಋಷಿಪುತ್ರ. ಹೋ ಅಂತ ಮನುಷ್ಯರು ಒದರುವ ಶಬ್ದ ಕೇಳಿಸ್ತು. ರಾಜಕುಮಾರ ಓಡಿ ಬಂದ, ನೋಡ್ತಾನೆ ಒಬ್ಬ ಋಷಿಪುತ್ರ ಸತ್ತು ಬಿದ್ದಿದ್ದಾನೆ. ಅಯ್ಯೋ, ನಾನೆಂತ ಅಪರಾಧ ಮಾಡಿದೆ. ಬ್ರಾಹ್ಮಣರನ್ನು ಬೈದ್ರೇನೆ ಬ್ರಹ್ಮಹತ್ಯಾ ದೋಷ ಅಂತಾರೆ, ಬ್ರಾಹ್ಮಣರಿಗೆ ಅವಮಾನ ಮಾಡದೇನೆ ಬ್ರಹ್ಮಹತ್ಯಾ ದೋಷ ಅಂತಂತಾರೆ, ಬ್ರಾಹ್ಮಣರನ್ನ ಕಡೆಗಣಿಸಿದರೆ ಅದು ಬ್ರಹ್ಮಹತ್ಯಾ ದೋಷ ಅಂತಾರೆ. ಅಂತಹದ್ದು ನಾನು ಬ್ರಾಹ್ಮಣರನ್ನ ಕೊಂದೇ ಬಿಟ್ನಲ್ಲ, ನಾನೆಂತ ಅಪರಾಧ ಮಾಡಿದೆ? ನನಗೆ ಸತ್ಕೃತಿ ಇಲ್ಲ, ನನಗೆ ಸದ್ಗತಿ ಇಲ್ಲ, ನನಗೆ ನಿಷ್ಕೃತಿ ಇಲ್ಲ, ನನ್ನ ಪರಿಹಾರ ಹೇಗೆ ಅಂತೇಳಿ ಅಳತಾ ದುಃಖ ಪಡ್ತಾ ಆ ದೇಹವನ್ನ ಅಲ್ಲೇ ಮಲಗಿಸಿ ತನ್ನ ತಂದೆಗೆ ಈ ವಿಚಾರವನ್ನು ತಿಳಿಸಬೇಕು ಅಂತ ಹೈಹಯ ಕುಲದ ರಾಜನಿಗೆ ತನ್ನ ತಂದೆಗೆ ವಿಚಾರವನ್ನು ತಿಳಿಸಿದ್ದಾನೆ. ರಾಜ ತಕ್ಷಣ ಚತುರಂಗ ಸೇನಾ ಸಮೇತನಾಗಿ ಬಂದು ನೋಡ್ತಾನೆ. ಎಲ್ಲಪ್ಪ ತೋರಿಸು, ಆ ದೇಹ ಎಲ್ಲಿದೆ ತೋರಿಸು, ಋಷಿಪುತ್ರನ ದೇಹ. ಯಾರ ಮಗ ಎಂಬುದು ಕಂಡು ಹಿಡಿಯೋಣ, ವಿಚಾರ ಮಾಡೋಣ, ಅದರ ಬಗ್ಗೆ ಚರ್ಚೆ ಮಾಡೋಣ, ಅವರ ತಂದೆ ತಾಯಿಗಳಿಗೆ ಆ ದೇಹವನ್ನು ಒಪ್ಪಿಸಿ ಬರೋಣ. ಸರಿ, ರಾಜಕುಮಾರ ಎಲ್ಲ ತನ್ನ ಕುಟುಂಬವನ್ನು ಕರೆದುಕೊಂಡು ಬಂದು ನೋಡ್ತಾನೆ, ಅಲ್ಲಿ ದೇಹನೇ ಇಲ್ಲ. ಅವನು ಹೊಡೆದ ಆ ಋಷಿಪುತ್ರ ಅಲ್ಲಿಲ್ಲ, ರಕ್ತದ ಕಲೆಗಳೂ ಇಲ್ಲ, ಅವನು ಹೊಡೆದ ಬಾಣನೂ ಅಲ್ಲಿಲ್ಲ. ಆಶ್ಚರ್ಯ ಆಗೋಯ್ತು ಅವನಿಗೆ. ಅಳತಾ ಕೂತಿದ್ದಾನೆ. ಅಪ್ಪ, ಇಲ್ಲೇ ದೇಹ ಬಿದ್ದಿತ್ತು. ಯಾವುದನ್ನ ಹುಲಿ ತಿಂದು ಬಿಟ್ಟಿದ್ಯಾ, ಏನ್ ಸಮಾಚಾರ, ಏನು ಗೊತ್ತಾಗ್ತಾ ಇಲ್ಲ. ಯಾವುದನ್ನ ಸಿಂಹ ತಿಂದು ಬಿಟ್ಟಿದೆಯೋ ಏನೋ. ನಾನು ದೇಹವನ್ನ ಎತ್ಕೊಂಡೇ ಬರಬೇಕಾಗಿತ್ತು ಅಂತಃಪುರಕ್ಕೆ. ಎಂಥ ತಪ್ಪು ಕೆಲಸ ಮಾಡಿದೆ. ದೇಹನೂ ಸಿಗ್ತಾ ಇಲ್ಲ. ಇವಾಗ ನಾವು ಏನು ಅಂತ ಪ್ರಾಯಶ್ಚಿತ್ತ ಮಾಡ್ಕೋಬೇಕಿವಾಗ. ತಕ್ಷಣ ರಾಜ ಅಂದ, ನಡೀರಿ 8 ದಿಕ್ಕು ಹುಡುಕು, ಎಲ್ಲರೂ ಕೂಡ ದೇಹ ಎಲ್ಲಿದೆ ಅಂತ 8 ದಿಕ್ಕು ಹುಡುಕ್ರಿ. ದೇಹ ತಗೊಂಡೇ ಬರ್ಬೇಕಿವಾಗ. ಆ ಋಷಿಪುತ್ರಂದು
ಹುಡುಕಿದ್ದಾರೆ, ಎಲ್ಲ ಕಡೆ ಹುಡುಕಿದ್ರು, ಎಲ್ಲೆಲ್ಲೂ ಸಿಗಲಿಲ್ಲ. ಒಂದು ಹೊತ್ತಿನಲ್ಲಿ ಎಷ್ಟು ದೂರ ಹೋಗಲಿಕ್ಕೆ ಶಕ್ಯ ಆ ದೇಹ? ಈ ಸುತ್ತಮುತ್ತ ಒಂದು 10 ಯೋಜನೆ ಹುಡುಕಿದ್ರು ಎಲ್ಲೂ ಸಿಕ್ಕಿಲ್ಲ. ಸರಿ, ದಣಿದು ಎಲ್ಲರೂ ಬೇಸರ ಆಗಿ ಬಾಯಾರಿಕೆ, ಹಸಿದಿದ್ದಾರೆ, ಸುಸ್ತಾಗಿದೆ. ಪರ್ವತದ ಮೇಲೆ ಒಬ್ಬ ಋಷಿಗಳ ಆಶ್ರಮ ಕಾಣಿಸ್ತು. ಆ ಋಷಿಗಳ ಆಶ್ರಮ ಅದು ಅರಿಷ್ಟನೇಮಿ ಅಂತ ಋಷಿಗಳ ಆಶ್ರಮ. ಆ ಅರಿಷ್ಟನೇಮಿ ಋಷಿಗಳ ಆಶ್ರಮ ಕಾಣಿಸ್ತು. ಏನು ಆನಂದ ಆಯ್ತು. ಬಂದಿದ್ದಾರೆ, ಎಲ್ಲ ಆಶ್ರಮಕ್ಕೆ ಬಂದಿದ್ದಾರೆ. ಅರಿಷ್ಟನೇಮಿ ಋಷಿಗಳು ಬಂದು ಎಲ್ಲ ರಾಜರನ್ನ ಕೂಡಿಸಿ, ಬಾರಪ್ಪ ಕೂಡ್ರಿ ಅಂತೇಳಿ ಅವರಿಗೆಲ್ಲ ನೀರು ಕೊಟ್ಟು ಕುಡಿಲಿಕ್ಕೆ ಇನ್ನೇನೋ ಪಾನಕವನ್ನೋ ಎಲ್ಲವನ್ನೂ ಕೊಟ್ಟು, ವ್ರತ ಇದ್ದಿಲ್ಲ ಅವಾಗ, ಹಿಂಗಾಗಿ ಪಾನಕ, ಹಣ್ಣು, ಇನ್ನೇನೋ 108 ಪದಾರ್ಥಗಳನ್ನು ಕೊಟ್ಟು ಅವರಿಗೆ ಹಸಿವೆ ನೀಗಿಸಿ ಅವರಿಗೆ ಆನಂದವನ್ನ ಪಡಿಸಬೇಕು ಅಂತ ಒಳಗೆ ಕರೆದ್ರು. ಬರ್ರಪ್ಪ ಬರ್ರಿ ಕೂಡ್ರಿ, ರಾಜರು ಬಂದಿದ್ದೀರಿ. ಅನಾಯಾಸ ನಮ್ಮ ಆಶ್ರಮಕ್ಕೆ ಎಲ್ಲೋ ತಪ್ಪಲಿನ ಪ್ರದೇಶದಲ್ಲಿ ಬಹಳ ದಣದಿರಿ, ಶ್ರಮ ಆಗಿದೆ ಅಂತಂದತ್ತೆ, ಏನೇನು ಬೇಕೋ ಕೇಳ್ರಿ, ಎಲ್ಲ ತರಹದ ಪಾನೀಯಗಳನ್ನು ಕೊಡ್ತೀವಿ, ವಿಶ್ರಾಂತಿ ತೆಗೆದುಕೊಳ್ಳ್ರಿ. ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಅರಿಷ್ಟನೇಮಿ ಋಷಿಗಳಿಗೆ, ಹೈಹಯ ಕುಲದ ರಾಜರು. ಅವೆಲ್ಲ ತಿಂಡಿ ತೀರ್ಥ ಏನು ಬೇಡ ಸ್ವಾಮಿ, ನಮಗೆ ಅದು ಎಲ್ಲಿದ್ರು ನಾವು ಒದಗಿಸ್ಕೊಂತೀವಿ. ಮೊದಲು ನಮಗೊಂದು ಸಂಶಯ, ನಮ್ಮ ದುಃಖ, ನಮಗಾದ ಒಂದು ದೊಡ್ಡ ನಮ್ಮಿಂದ ಆದ ಅಪರಾಧ, ಅದನ್ನ ಪರಿಹಾರ ಮಾಡಬೇಕು ನೀವು. ಏನಾಗಿದೆ ಹೇಳ್ರಿ? ನನ್ನ ಮಗ ಒಬ್ಬ ಋಷಿಪುತ್ರನನ್ನ ಸಂಹಾರ ಮಾಡಿಬಿಟ್ಟ, ಏನೋ ಗೊತ್ತಾಗದೆ ಸಂಹಾರ ಮಾಡಿಬಿಟ್ಟ. ಅವನು ಸತ್ತು ಬಿದ್ದಿದ್ದಾನೆ, ನಮಗೆ ತೋರಿಸ್ಲಿಕ್ಕೆ ಅಂತ ನಮ್ಮನ್ನು ಕರ್ಕೊಂಬಂದ, ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತೇಳಿ. ಆ ದೇಹ ಕಾಣಿಸ್ತಾ ಇಲ್ಲ, ರಕ್ತದ ಕಲೆಗಳು ಕಾಣಿಸ್ತಾ ಇಲ್ಲ, ಆ ವ್ಯಕ್ತಿಯ ಅವನೇ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದಾನೋ ಏನೋ, ಬ್ರಹ್ಮಹತ್ಯಾ ದೋಷ ಬೇರೆ ಬಂದುಬಿಟ್ಟಿದೆ. ಅದು ಹೇಗೆ ಪರಿಹಾರ ಮಾಡ್ಕೋಬೇಕು ನಮಗೆ ದಿಕ್ಕು ತೋಚ್ತಾ ಇಲ್ಲ. ಮೊದಲು ಅದನ್ನ ನಮಗ ಕಷ್ಟವನ್ನು ಪರಿಹಾರ ಮಾಡ್ರಿ. ಬ್ರಹ್ಮಹತ್ಯಾವನ್ನು ಮಾಡಿದ್ದಾನ ನಮಗ. ಬ್ರಾಹ್ಮಣ ಹತ್ಯೆ ಮಹಾದೋಷ ಅಂತಂತಾರೆ. ಏನ್ ಮಾಡ್ಬೇಕು ಹೇಳ್ರಿ? ಅರಿಷ್ಟನೇಮಿ ಋಷಿಗಳಂದ್ರು, ನಿಮ್ಮ ಮಗ ಕೊಂದಿದ್ದು ಈ ಋಷಿಪುತ್ರನೇ ಅಂತ ಒಳಗಿನಿಂದ ಕರೆದ್ರು. ಬಾಪ ಇಲ್ಲಿ ಅಂತ. ಅವನು ಒಳಗಿಂದ ನಡ್ಕೊಂಡು ಬಂದ. ರಾಜಕುಮಾರ ಅಂದ, ಅಪ್ಪ ನಾ ಕೊಂದಿದ್ದು ಈ ಬ್ರಾಹ್ಮಣನನ್ನೇ. ಅವನು ನಡ್ಕೊಂಡ್ ಬರ್ತಾ ಇದ್ದಾನೆ. ಬಾಣ ನೆಟ್ಟಿದ ಒಂದು ಚೂರು ಗುರುತು ಇಲ್ಲ, ರಕ್ತದ ಕಲೆಗಳಿಲ್ಲ, ಯಾವ ತರಹದ ನೋವಿಲ್ಲ, ನೋವಿನ ಅರಿವೇ ಇಲ್ಲದೆ ಇರುವಂತೆ ಸಾಮಾನ್ಯ ಪ್ರತಿನಿತ್ಯದ ನಡವಳಿಕೆ ಉಳ್ಳವರಂತೆ ಸುಖವಾಗಿ ನಡ್ಕೊಂಡು ಬಂದ. ಇವನೇ ನಾನು ಈ ಕೊಂದಿದ್ದು ಅಂತ. ಅಯ್ಯೋ ಅಪ್ಪ, ನಾ ಇವನ್ನೇ ಕೊಂದಿದ್ದು, ಹೆಂಗ್ ಬದುಕು ಬಂದ? ಹೈಹಯ ರಾಜರಿಗೆ ನೀರು ಕುಡಿದಷ್ಟು ಆನಂದ ಆಗೋಯ್ತು. ಹಬ್ಬ, ಅಂತೂ ಬದುಕಿದ ಮಾರಾಯ, ಬ್ರಹ್ಮಹತ್ಯಾ ದೋಷ ಪರಿಹಾರ ಆಯ್ತು. ನೀ ಬದುಕಿದ್ರೆ ಹೇಗೆ ನೀವು ಅಂತ ಕೇಳ್ದ. ಎಂಥ ಬಾಣದ ಏಟು ಹೊಡೆದ ನನ್ನ ಮಗ, ಬದುಕಿದ್ದೀರಿ ಹೇಗೆ ನೀವು? ಒಂದೇ ಮಾತು ಹೇಳ್ತಾನೆ. ಅರಿಷ್ಟನೇಮಿ ಋಷಿಗಳಂತಾರೆ, ಅಪಮೃತ್ಯು ಪರಿಹಾರ ಮಾಡಿಕೊಳ್ಳಿಕ್ಕೆ ಕೆಲವು ಟಿಪ್ಸ್ ಇದೆ ಅಂತಂದ. ಕೆಲವು ಅನುಷ್ಠಾನಗಳನ್ನು ನಾವು ಮಾಡಿದ್ದೇ ಆದರೆ ನಮಗೆ ಅಪಮೃತ್ಯುನೇ ಬರೋದಿಲ್ಲ ಅಂತ ಹೇಳಿದೆ. ಏನ ಒಂದು ಉಪಾಯಗಳು ಅಂತಂದ್ರೆ ಪ್ರಾರಂಭ ಮಾಡ್ತಾರೆ. ನಾವು ಪ್ರತಿನಿತ್ಯ ನಮ್ಮ ಕರ್ಮಗಳ ಅನುಷ್ಠಾನವನ್ನು ನಾವು ಚೆನ್ನಾಗಿ ಮಾಡ್ತೇವೆ. ವೇದೋಕ್ತ ಕರ್ಮಗಳ ಅನುಷ್ಠಾನವನ್ನು ಚೆನ್ನಾಗಿ ಮಾಡ್ತೇವೆ. ತ್ರಿಕಾಲ ಸಂಧ್ಯಾ ವಂದನೆ, 3 ಕಾಲದಲ್ಲಿ ಸ್ನಾನ, ಭಗವಂತನ ಪೂಜೆ, ಬ್ರಾಹ್ಮಣರ ಪೂಜೆ, ಬ್ರಾಹ್ಮಣರ ಯೋಗಕ್ಷೇಮ ವಿಚಾರ, ಯಥೋಚಿತವಾಗಿ ಸೌಮ್ಯವಾದ ಪ್ರಾಣಿಗಳ ಸಂರಕ್ಷಣೆ, ವೃಕ್ಷಗಳ ಸಂರಕ್ಷಣೆ, ಜಗತ್ತಿಗೆ ಒಳಿತಾಗಬೇಕು ಅಂತ ನಾವು ಜಪವನ್ನು ಮಾಡ್ತೇವೆ. 10 ಗಾಯತ್ರಿ ಜಪ ನಮಗೋಸ್ಕರ ಅಂತ ಮಾಡಬೇಕು, ಲೋಕ ಕಲ್ಯಾಣಕ್ಕಾಗಿ ಅಂತ ಇನ್ನೊಂದು 10 ಗಾಯತ್ರಿ ಜಪ ಮಾಡಬೇಕು. ನಾವದನ್ನು ಮಾಡ್ತೇವೆ. ಯಾರನ್ನೂ ಬೈಯೋದಿಲ್ಲ, ಯಾರನ್ನೂ ತೆಗಳೋದಿಲ್ಲ, ಯಾರಿಗೂ ಮನಸ್ಸಿಗೆ ನೋವಾಗುವಂತೆ ಮಾಡೋದಿಲ್ಲ. ಅತಿಥೀನ ಅನ್ನಪಾನೇನ ಭೃತ್ಯಾನ್ ಅತ್ಯಜನೇನ ಚ ಸಂಭೋಜ್ಯ ಶೇಷಮಷ್ಣೀಮಃ
ತಸ್ಮಾತ್ ಮೃತ್ಯು ಭಯಂ ನನಃ. ಮನೆಗೆ ಬಂದ ಅತಿಥಿ ಅಭ್ಯಾಗತರನ್ನ ಹೊಟ್ಟೆ ತುಂಬ ಊಟಕ್ಕಾಗಿ ಪಾನೀಯಗಳನ್ನು ಕೊಟ್ಟು ಸಂತೋಷ ಪಡಿಸ್ತೇವೆ. ನಮ್ಮ ಆಶ್ರಮದಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೂ ನಾವು ಹೊಟ್ಟೆ ತುಂಬ ಊಟ ಕೊಡ್ತೇವೆ, ಅವರಿಗೂ ವಸ್ತ್ರಗಳನ್ನು ಕೊಡ್ತೇವೆ, ಅನ್ನಪಾನಾದಿಗಳನ್ನು ಕೊಡ್ತೇವೆ. ಬ್ರಾಹ್ಮಣರು ಉಂಡ ಮೇಲೆ ನಾವು ಉಣ್ತೇವೆ. ಅತಿಥೀನ ಅನ್ನಪಾನೇನ ಭೃತ್ಯಾನ ಅತ್ಯಶನೇನ ಚ ಸಂಭೋಜ್ಯ ಚೇಚಮಟ್ನೀಮಃ ತಸ್ಮಾತ್ ಮೃತ್ಯು ಭಯಂ ನನಃ. ಅಷ್ಟೇ ಅಲ್ಲ, ಯಜ್ಞಗಳನ್ನು ಮಾಡ್ತೇವೆ, ಅಗ್ನಿಹೋತ್ರವನ್ನು ಮಾಡ್ತೇವೆ, ಭಗವಂತನ ಕಥೆಗಳನ್ನು ಶ್ರವಣ ಮಾಡ್ತೇವೆ, ಇನ್ನೊಬ್ಬರಿಗೆ ತತ್ವೋಪದೇಶವನ್ನು ಮಾಡ್ತೇವೆ. ಎಂದೂ ಸುಳ್ಳು ಮಾತಾಡೋದಿಲ್ಲ, ಸತ್ಯವನ್ನು ಬಿಡೋದಿಲ್ಲ, ಧರ್ಮವನ್ನು ಆಚರಣೆ ಮಾಡ್ತೇವೆ, ಇನ್ನೊಬ್ಬರಿಗೆ ಧರ್ಮವನ್ನು ಉಪದೇಶ ಮಾಡ್ತೇವೆ. ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತೇವೆ, ಇನ್ನೊಬ್ಬರನ್ನ ತೀರ್ಥಕ್ಷೇತ್ರ ಯಾತ್ರೆ ಕರ್ಕೊಂಡು ಹೋಗ್ತೇವೆ. ಹಾದಿಯಲ್ಲಿ ಬಂದ ತೀರ್ಥಕ್ಷೇತ್ರ ಯಾತ್ರಿಕರಿಗೆ ಬೇಕಾಷ್ಟು ಅನ್ನಪಾನಗಳನ್ನು ಕೊಡ್ತೇವೆ. ಗೃಹಸ್ಥಾಶ್ರಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತೇವೆ. ವೇದದಲ್ಲಿ ಹೇಳಿದ ಪ್ರಕಾರ ಚೂ ಚಾ ತಪ್ಪದೆ ಪ್ರತಿಯೊಂದು ಕರ್ಮಗಳನ್ನು ಕೂಡ ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತೇವೆ. ಪಂಚಯಜ್ಞಗಳನ್ನು ಪ್ರತಿನಿತ್ಯ ಚೆನ್ನಾಗಿ ಆಚರಣೆ ಮಾಡ್ತೇವೆ. ಅದಕ್ಕೆ ನಮಗೆ ಮೃತ್ಯು ಭಯ ಇಲ್ಲ ಅಂತ ನೋಡ್ರಿ. ಇಷ್ಟು ನನಗೆ ವೇದೋಕ್ತ ಕರ್ಮಗಳನ್ನು ನಾವು ಮಾಡ್ತಾ ಇರೋದ್ರಿಂದ ನನ್ನ ಮಗನಿಗೆ ಅಪಮೃತ್ಯು ಬಂದಿಲ್ಲ. ಯದ್ಯಪಿ ಬಾಣವನ್ನು ಹೊಡೆದಿರಬಹುದು ನಿಮ್ಮ ಮಗ, ನಾನು ಮಗನನ್ನು ಕರೆದಾಕ್ಷಣ ನನ್ನ ಮಗ ಎದ್ದು ಬಂದ ಅಷ್ಟೇ. ಇದೆಲ್ಲ ತಪಸ್ಸು. ನನ್ನ ಮಗನನ್ನು ನಾನು ಕರೆದೆ, ದೇವರು ನನ್ನ ಮಾತಿಗೆ ಓ ಕೊಟ್ಟು ಅವನ್ನ ಬದುಕಿಸಿ ಕಳಿಸಿದ ಅಷ್ಟೇ. ಅಪಮೃತ್ಯುವನ್ನು ಪರಿಹಾರ ಮಾಡಿದ. ನಾವು ನಮ್ಮ ಕರ್ಮಗಳನ್ನು ಸರಿಯಾಗಿ ಮಾಡಿದ್ದೆ ಆದರೆ ದೇವರು ಫಲ ಯಾಕೆ ಸರಿಯಾಗಿ ಕೊಡೋದಿಲ್ಲ? ಶ್ರೀಮದಾಚಾರ್ಯ ಕಾಲಕ್ಕೆ ಯಾವನೋ ಒಬ್ಬನು ಎದ್ದ, ಏನ್ರಿ ವೇದ ಪ್ರಮಾಣ ಅಂತೀರಿ ಮಧ್ವಾಚಾರ್ಯ ನೀವು? ನಾವು ವೇದ ಮಂತ್ರವನ್ನು ಪಾರಾಯಣ ಮಾಡ್ತೇವೆ, ವೇದ ಮಂತ್ರಗಳನ್ನು ಪಠನೆ ಮಾಡ್ತೇವೆ, ಏನೇನೋ ವೇದೋಕ್ತ ಕರ್ಮಗಳನ್ನ ವೇದ ಮಂತ್ರಗಳ ಪುರಸ್ಸರವಾಗಿ ನಾವು ಹೋಮವನ್ನು ಮಾಡಿದರೂ ಕೂಡ ನಮಗೆ ಫಲನೇ ಆಗಿಲ್ಲ. ಹಂಗಾದ್ರೆ ವೇದ ಅಪ್ರಮಾಣ ಅಂದ್ಬಿಟ್ಟು. ವೇದೋಕ್ತಂ ಫಲಮಲಮಪ್ಯತೇಧಿಕಾರಾತ್ ಇತ್ಯುಕ್ತೇದನು ಮನಸಾಭ್ಯದತ್ತಧೂರ್ತಃ ಯೋಗ್ಯತ್ವೇ ಸತಿ ನ ಹಿ ದೃಶ್ಯತೇಧಿಕಾರಿ ನಾತಸ್ಯಾತ್ ಸಕರ ವಿಷಾಣವತ್ಸದೇತಿ ಆಕ್ಷೇಪಂ ತಮಸಃ ಮಾನವುಚ್ಯಮಾನಃ ಸದ್ಯೋಸೌ ನಿಜಕರ ಪಲ್ಲವದ್ವಯೇನ ಆದಾಯೌ ವ್ಯತನುತ ಬೀಜಮೋಷಧೀನಾಂ ಸೂಕ್ತೇನಾಂಕುರದಲ ಪುಷ್ಪ ಬೀಜ ತೃಟ್ಟಿಂ. 16ನೇ ಸರ್ಗ ಮಧು ವಿಜಯ, ಸುಮಧು ವಿಜಯ. ಒಬ್ಬನು ಎದ್ದ, ಏನು ಪ್ರಮಾಣ ಅಲ್ಲ ಅಂತ ಅನ್ಸತ್ರಿ? ಇಲ್ಲ, ಮಾಡೋರು ಅಧಿಕಾರಿ ಸರಿಯಾಗಿರ್ಬೇಕು. ಹಾಗಾದ್ರೆ ಅಧಿಕಾರಿಗಳು ಈ ಜಗತ್ತಿನಾಗೆ ಇಲ್ಲ ಅಂತ ಅನ್ಸುತ್ತೆ ನಂಗೆ ಮಾತ್ರಕ್ಕೆ. ಯಾರು ವೇದೋಕ್ತ ಕರ್ಮ ಸರಿಯಾಗಿ ಮಾಡೋದೇ ಇಲ್ಲ. ಹಾಗಾದ್ರೆ ಅಧಿಕಾರಿನೇ ಇಲ್ಲ. ಶಶವಿಷಾಣದಂತೆ ಖರವಿಷಾಣದಂತೆ ಸುಳ್ಳು. ಖರ ಅಂದ್ರೆ ಕತ್ತೆ, ಕತ್ತೆಗೆ ಎಂದನ್ನ ಕೋಡಿರತ್ತ. ಶಶ ಅಂದ್ರೆ ಮೊಲ, ಮೊಲಕ್ಕೆ ಕೋಡಿರತ್ತ. ಖರವಿಷಾಣದಂತೆ ಶಶವಿಷಾಣದಂತೆ ಅದು ಸುಳ್ಳು. ಯಾರು ವೇದಕ್ಕೆ ಸರಿಯಾಗಿ ಫಲವನ್ನು ಪಡೆಯುವ ಅಧಿಕಾರಿ ಜಗತ್ತಿನಲ್ಲಿ ಇಲ್ಲೇ ಇಲ್ಲ ಅಂದ್ಬಿಟ್ಟವ. ವೇದನೂ ಅಪ್ರಮಾಣ, ಇಲ್ಲ ಅಧಿಕಾರಿಯ ಅಪ್ರಮಾಣ. ಶ್ರೀಮದಾಚಾರ್ಯ ಅಂದ್ರು ಮುಚ್ಚು ಬಾಯಿ, ನಿನಗೆ ವೇದ ಪ್ರಾಮಾಣ್ಯ ಅಂತ ಅಂಗೀಕಾರ ಮಾಡಿಸ್ಬೇಕು, ಹೌದೋ ಇಲ್ಲ? ತಗೋ ಅಂದ್ರು. ಆಕ್ಷೇಪಂ ತಮಸಃ ಮಾನಃ ಉಚ್ಚಮಾನಃ ಸದ್ಯೋಸೌ ನಿಜಕರ ಪಲ್ಲವದ್ವಯೇನ. ಒಂದು ಬೀಜವನ್ನು ತೆಗೆದುಕೊಂಡಿದ್ದಾರೆ, ಔಷಧಿಗಳ ಬೀಜ, ಯಾವುದೋ ಬೀಜ ಅಲ್ಲ, ಉತ್ತಮ ಔಷಧಿಗಳ ಬೀಜವನ್ನು ತೆಗೆದುಕೊಂಡು ಅಂಗೈಯಲ್ಲಿಟ್ಟುಕೊಂಡು ವೇದ ಮಂತ್ರವನ್ನು ಪಠನೆ ಮಾಡಿದ್ರೆ ಅದು ಉತ್ತಮವಾಗಿರತಕ್ಕಂತಹ ಮೊಳಕೆಯನ್ನ ಒಡೆದು ಗಿಡವಾಗಿ ಮರವಾಗಿ ಹೂವಾಗಿ ಹಣ್ಣಾಯಿತು. ಹಣ್ಣು ಕೊಟ್ಟು ತಿಂದು ಸಾಯಿ ಅಂದ್ರು ಮಧ್ವಾಚಾರ್ಯರು. ಪಾಪಿ, ವೇದಗಳ ಅಪ್ರಮಾಣ ಅಂತ್ಯ.
ನೀನು ಪ್ರಾಮಾಣಿಕವಾಗಿ ಕರ್ತೃವಿನ ವೈಗುಣ್ಯದಿಂದ ನಮಗೆ ಫಲ ಆಗೋದಿಲ್ಲ ಅಷ್ಟೇ ಹೊರತು ವೇದ ಅಪ್ರಮಾಣ ಅನ್ಬೇಡ. ವೇದ ಅಪ್ರಮಾಣ ಅನ್ಬೇಡ. ವೇದ ಎಂದಿಗೂ ಪ್ರಮಾಣ ಅದು. ನಾವು ಆ ವೇದದಲ್ಲಿ ಹೇಳಿದ ಪ್ರಕಾರ ಸರಿಯಾಗಿ ಆಚರಣೆ ಮಾಡದೇ ಇದ್ದರಿಂದ ನಮಗೆ ಫಲ ಆಗಿಲ್ಲ. ಹೋಮವನ್ನು ಮಾಡುವ ವ್ಯಕ್ತಿ ವೇದ ಮಂತ್ರಗಳ ಅರ್ಥವನ್ನು ತಿಳಿದುಕೊಂಡು ಅದರಂತೆ ಅನುಸಂಧಾನ ಮಾಡ್ತಾ ಈ ವೇದಗಳಿಗೆ ಪರಮ ಮುಖ್ಯ ವೃತ್ಯ ದೇವರೇ ಪ್ರತಿಪಾದ್ಯನಾಗಿದ್ದಾನೆ ಅಂತ ಅನುಸಂಧಾನ ಮಾಡಿ ಆಮೇಲೆ ಆಹುತಿಯನ್ನು ಹಾಕಿದಾಗ ಫಲ ಕೊಡುತ್ತೆ. ಅವನು ಎಲ್ಲೋ ನೋಡ್ಕೊಂತ ಯಾರನ್ನೋ ಮಾತಾಡಿಸ್ತಾ ಆಚಾರ ಕಡೆ ಲಕ್ಷ್ಯ ಕೊಡದೆ, ತುಪ್ಪದ ಕಡೆ ಲಕ್ಷ್ಯ ಕೊಡದೆ, ಎಲ್ಲೋ ಆಹುತಿ ಹಾಕದೆ, ಸೈಡ್ಗೆಲ್ಲೋ ಹಾಕ್ತಾ ಯಾಕೆ ದೇವರು ಫಲ ಕೊಡ್ತಾನೆ? ಕರ್ತೃವೈಗುಣ್ಯ ಇದ್ರೆ ವೇದ ಫಲ ನಮಗೆ ಸಿಗೋದಿಲ್ಲ ಅಂತ ಹೇಳ್ತಾ. ಅಂದಮೇಲೆ ನಾವು ಸರಿಯಾಗಿ ಕರ್ಮಗಳನ್ನು ಅನುಸಾರ ಮಾಡೋದು. ಅವರಂತಾರೆ ಅರಿಷ್ಟನೇಮಿ ಋಷಿಗಳು, ನಾವಿಷ್ಟೆಲ್ಲ ವೇದೋಕ್ತ ಕರ್ಮಗಳನ್ನು ಚೆನ್ನಾಗಿ ಆಚರಣೆ ಮಾಡ್ತೀವಿ, ಆದ್ದರಿಂದ ನಮಗೆ ಅಪಮೃತ್ಯುವಿನ ಭಯ ಇಲ್ಲ, ನಮಗೆಂದಿಗೂ ಅಪಮೃತ್ಯು ಬರೋದೇ ಇಲ್ಲ. ಯದ್ಬ್ರಾಹ್ಮಣಾನಾಂ ಕುಶಲಂ ತದೇಶಾಂ ಪರಿಪೃಚ್ಛಾಮಹೆ. ಬ್ರಾಹ್ಮಣರ ಕುಶಲ ಪ್ರಶ್ನೆಯನ್ನ ಮಾಡ್ತೇವೆ, ಎಲ್ಲರಿಗೂ ಅನುಕೂಲವನ್ನು ಮಾಡಿಕೊಡ್ತೇವೆ. ನಮ್ಮ ಆಶ್ರಮಕ್ಕೆ ಬಂದವರು ಯಾರಿಗೂ ತೃಪ್ತಿಯನ್ನು ಪಡೆಸದೆ ಕಳಿಸೋದಿಲ್ಲ ಅವನು. ಇದು ಇನ್ನೂ ಎಷ್ಟೋ ಇದೆ. ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿ ಪೋಗ್ಯಾತಿಸದೆ ಖೇಚರವಾಗ ಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸುತ್ತಿಪ್ಪುದೆ ಫಲವಿದು ಬಾಳ್ದುದಕ್ಕೆ. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಜಗನ್ನಾಥದಾಸರು ಎಷ್ಟು ಚಂದ ಬರ್ತಾರೆ. ಪಾತ್ರರ ಸಂಗಡ ಯಾತ್ರೆಯ ಚರಿತಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ತವಿದು ವಿಚಿತ್ರಾನಂದದಿ ಗಾತ್ರವ ಮರೆತು ಪರತ್ರವ ಪಡೆವುದೇ ಫಲವಿದು ಬಾಳ್ದುದಕ್ಕೆ. ನಿತ್ಯ ಶುಭಕುತಿಯೊಳಚ್ಯುತನಂಗ್ರಿಯ ಅರ್ಚಿಸು ಮೆಚ್ಚಿಸು ತೆಚ್ಚರದಿ ತುಚ್ಛ ವಿಜಯಗಳ ನಿಶ್ಚಿತದಲೇ ಯದೃಚ್ಛಾಲಾಭದಿಂ ಪ್ರೋಚ್ಚನಾಗುವುದೇ ಫಲವಿದು ಬಾಳ್ದುದಕ್ಕೆ. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ವೇದೋಕ್ತ ಕರ್ಮಗಳನ್ನು ಸರಿಯಾಗಿ ಅನುಷ್ಠಾನ ಮಾಡಿದ್ರೆ ಅಪಮೃತ್ಯು ಬರೋದಿಲ್ಲ. ನಮ್ಮ ಕೈಯಲ್ಲೇ ನಾವು ಮಣಿಯನ್ನ ಇಟ್ಟುಕೊಂಡು ಇನ್ನೆಲ್ಲಿ ಯಾಕ್ರಿ ಭಿಕ್ಷೆ ಬೇಡಲಿಕ್ಕೆ ಹೋಗ್ಬೇಕು? ಸಿದ್ಧಮನ್ನಂ ಪರಿತ್ಯಜ್ಯ ಭಿಕ್ಷಾ ಮಾಡದಿ ದುರ್ಮತಿಗೆ. ಒಬ್ಬ ಕವಿ ಹೇಳ್ತಾನೆ, ಸಿದ್ಧವಾದ ಅನ್ನವನ್ನು ಬಿಟ್ಟು ಭಿಕ್ಷಾ ಬೇಡಲಿಕ್ಕೆ ಹೋದಂತೆ ಅವನೊಬ್ಬನು. ಕೋಡಿ ಅಂತಾರ ಅವನು. ನಮ್ಮಲ್ಲೇ ಮಂತ್ರಶಕ್ತಿ, ನಮ್ಮಲ್ಲೇ ಉತ್ತಮವಾಗಿರ್ತಕ್ಕಂಥ ಶಾಸ್ತ್ರ, ಅವುಗಳ ಅಧ್ಯಯನ ಅನುಷ್ಠಾನ, ಇವುಗಳನ್ನು ಮಾಡೋದ್ರಿಂದ ನಮಗೆ ಫಲ ಸಿಕ್ಕೇ ಸಿಗತ್ತೆ ಎಂಬ ವಿಶ್ವಾಸ. ರಕ್ಷತೀತ್ಯೇವ ವಿಶ್ವಾಸ ತದೀಯೋಗಮಿತಿ ಸ್ಮೃತಿಗೆ. ನಾವು ಕರ್ಮಗಳನ್ನು ಸರಿಯಾಗಿ ಆಚರಣೆ ಮಾಡಿದ್ದಾದ್ರೆ ದೇವರು ನಮ್ಮನ್ನು ಸಂರಕ್ಷಣೆ ಮಾಡೇ ಮಾಡ್ತಾನೆ ಎಂಬ ಪೂರ್ಣವಾದ ವಿಶ್ವಾಸ ಇರಬೇಕು. ಏನು ಮಾಡ್ತಾನೆ ಆಚಾರ್ಯ ಸುಮ್ಮಗೆ ಎಲ್ಲ ಹಿಂಗೆ ಏನು ಏನೋ ಇದ್ದೀವಿ ಅಷ್ಟೇ ಅಂತ ಹಿಂಗೆ ದೇವ್ರ ಮೇಲೆ ಅವಿಶ್ವಾಸ ಮಾಡಿದ್ರೆ ಹಂಗೆ ಇದ್ದು ಬಿಡ್ತೀವಿ ಅಷ್ಟೇ, ಏನು ಇಲ್ಲದೆ ಇದ್ದಂಗೆ. ಏನು ಇಲ್ಲದೆ ಇದ್ದವ್ರು ನಿಮ್ಮನ್ನು ನೋಡ್ಕೊಳ್ರಿ. ಬೀದಿಯಲ್ಲಿ ಭಿಕ್ಷಾ ಬೇಡೋರು ನೋಡ್ಕೊಂಡು ನಾವು ಉತ್ತಮ ಅಲ್ಲ? ನಂಗೆ ಆರೋಗ್ಯ ಸರಿ ಇಲ್ಲ ಆಚಾರ್ಯ, ಕ್ಯಾನ್ಸರ್ ಬಂದು ಸತ್ತೋದೋರ್ಗಿಂತ ನಿಮಗೆ ವಾಸಿ ಅಲ್ಲ ನೀವು? ಮೈ ತುಂಬಾ ರೋಗ ಇಟ್ಕೊಂಡವರಲ್ಲಿ ಏನೋ ಯಾವುದೋ ಒಂದು ರೋಗ ಯಾವಾಗೊಮ್ಮೆ ಬಂದ್ರೆ ಅದಕ್ಕಿಲ್ಲ ಇಷ್ಟು ಉದ್ದೋದ್ದಾಡೋದು. ನಿತ್ಯಕ್ರಮಾನುಷ್ಠಾನ ಸರಿಯಾಗಿ ಆಚರಣೆ ಮಾಡಬೇಕು, ಆದಷ್ಟು ಆಚರಣೆ ಮಾಡಬೇಕು. ಆಗಲ್ಲ ಅನ್ನಬಾರ್ದು, ಎಷ್ಟಾಗತ್ತೋ ಅಷ್ಟು ಮಾಡೋಣ. ವಿಜಯದಾಸರು ಆ ವೇದೋಕ್ತ ಕರ್ಮಗಳನ್ನು ಸರಿಯಾಗಿ ಅನುಷ್ಠಾನ ಮಾಡಿದ್ದಕ್ಕಾಗೇನೆ ಅವರು ತಮ್ಮ ಅಪಮೃತ್ಯುವನ್ನು ಪರಿಹಾರ ಮಾಡಿಕೊಳ್ಳೋದಲ್ಲದೆ ಇನ್ನೊಬ್ಬರಿಗೂ ಅಪಮೃತ್ಯುವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಆ ದೇವರವರಿಗೆ ಕೊಟ್ಟಿದ್ದ. ಇದು ತಪಸ್ಸು, ಇದು ವಿಜಯದಾಸರ ಸಾಮರ್ಥ್ಯ. ಇನ್ನೊಬ್ಬರ ಅಪಮೃತ್ಯುವನ್ನು ಪರಿಹಾರ ಮಾಡಿದ್ದಾರೆ ತಮ್ಮ ಸಾಕು ಮಗ ಮೋಹನದಾಸರದು. ಇದು ಎಷ್ಟು ಅನುಗ್ರಹ. ಆ ವಿಜಯದಾಸರು ಅಂಥವರು ನಮಗೂ ಅಪಮೃತ್ಯುವನ್ನು ಪರಿಹಾರ ಮಾಡಲಿ ಅಂತ ವಿಜಯದಾಸರನ್ನ ಪ್ರಾರ್ಥನೆ ಮಾಡೋಣ. ಯಾಕೆಂದ್ರೆ
ಮಾಧ್ವಜನ್ಮ ಬಂದಾಗ ನಾವು ಸಾರ್ಥಕ ಮಾಡ್ಕೋಬೇಕು. ಪೂರ್ಣ ನಮ್ದು ಎಷ್ಟು ಆಯುಷ್ಯ ಇದೆಯೋ ಆ ಆಯುಷ್ಯನ ಪರ್ಯಂತ ನಾವು ಸಾಧನೆ ಮಾಡಬೇಕಾಗಿದೆ. ಎಲ್ಲ ರೋಗವನ್ನ ಪರಿಹಾರ ಮಾಡಿಕೊಂಡು ನಾವು ಕೂಡ ಈ ಜನ್ಮದಲ್ಲಿ ಸಾಧನೆ ಮಾಡ್ಕೋಬೇಕಾಗಿದೆ. ಮತ್ತೆ ಇನ್ಯಾವ ಜನ್ಮದಲ್ಲಿ ಬ್ರಾಹ್ಮಣ ಜನ್ಮ ಕೊಡ್ತಾನೋ, ಏನೇನು ಪಾಪಕರ್ಮ ಮಾಡಿಬಿಟ್ಟಿವೋ ಈ ಜನ್ಮದಲ್ಲಿ ನಾವಂತೂ ಲೆಕ್ಕವೇ ಇಲ್ಲ, ಯಾರ ಮುಂದೂ ಹೇಳಿಕೊಳ್ಳೋಂಗಿಲ್ಲ. ಎಲ್ಲ ಪಾಪಗಳು ಪರಿಹಾರ ಆಗಬೇಕು ಅಂದ್ರೆ ರಾಮೇಶ್ವರಕ್ಕೆ ಹೋಗ್ಬೇಕು. ಸಮುದ್ರ ದಂಡೆ ಹತ್ತ ನಿಂತ್ಕೊಂಡು ಒಂದು 10 ಜನ ಬ್ರಾಹ್ಮಣರು ಮುತ್ತೈದೆ ಅವರೆಲ್ಲರನ್ನ ಕರ್ಕೊಂಡು ಅವ್ರನ್ನ ಮುಂದೆ ನಿಲ್ಲಿಸಿ, ಮೀಡಿಯಾ ಇದ್ದಾಗೆ ಎಲ್ಲ ಬ್ರಾಹ್ಮಣರನ್ನ, ಮುತ್ತೈದೆಯರನ್ನ, ಬ್ರಹ್ಮಚಾರಿಗಳನ್ನ, ಪಂಡಿತರನ್ನ, ಜ್ಞಾನಿಗಳನ್ನ ಎಲ್ಲರನ್ನ ನಿಲ್ಲಿಸಿ ಕೈ ಎತ್ತಿ ನಾನು ಇಂತಿಂತ ಪಾಪಕರ್ಮವನ್ನು ಮಾಡಿದ್ದೇನೆ ಅಂತ ಜೋರಾಗಿ ಬಾಯಿಂದ ಹೇಳ್ಬೇಕಂತೆ. ನಾವೆಲ್ಲ ಪುಣ್ಯಕರ್ಮ ಜೋರಾಗಿ ಹೇಳ್ಕೊಂತೀವಿ. ಆಚಾರ್ಯ ಮೊನ್ನೆ ರಾಯರ ಆರಾಧನೆ ನಮ್ದೇ, ಮೊನ್ನೆ ವಿಜಯದಾಸರ ಆರಾಧನೆ ಉತ್ಸವ ಎಲ್ಲ ನಮ್ದೇ, ಖರ್ಚೆಲ್ಲ ಬೇಕಾದ ದಾನ ಮಾಡಿದ್ದೀವಿ ಆಚಾರ್ಯ. ದೇವರ ಅನುಗ್ರಹ ನೋಡ್ರಿ ಹೇಗಾಗಿದೆ ನಮ್ಮ ಮೇಲೆ. ಎಲ್ಲ ಮಾಡ್ಬಿಟ್ಟಿವಿ ಆಚಾರ್ಯ, ಇನ್ನೇನು ಉಳಿದಿಲ್ಲ, ನಾವು ಸಾಯೋದೊಂದು ಬಾಕಿ ಅಷ್ಟೆ. ಎಲ್ಲವನ್ನೂ ದಾನ ಮಾಡಿಬಿಟ್ಟಿದ್ದೀವಿ ಅಂತ ಬರೀ ಗುಣಗಳನ್ನೇ ಹೇಳ್ಕೊಂತಾರೆ. ಇರ್ಲಿ, ಕೊಟ್ಟಿದ್ದಾರೆ ಹೇಳ್ಕೊಂತಾರೆ, ಸಂತೋಷ. ಅದನ್ನು ಹೇಳ್ಕೋಬಾರ್ದಂತಾರೆ. ಪುಣ್ಯ ಕ್ಷರತೆ ಕೀರ್ತನಾಥ್ ನಾವು ಮಾಡಿದ ಪುಣ್ಯಕ್ಕೆ ನೀವು ಹೇಳ್ಕೋಬಾರ್ದು. ಹಂಗೆಲ್ಲ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತಾರೆ. ಎರಡೂ ಕೈಯಿಂದ ಗೊತ್ತಿದ್ರೆಲ್ಲ ಮಾಡಿದ್ದೆಲ್ಲ ಹೇಳ್ತಾ ಕೂತ್ರೆ ಪುಣ್ಯಕರ್ಮಗಳನ್ನು ಹೇಗೆ ಹೇಳ್ತಿರೋ ಜೋರಾಗಿ, ಹಾಗೆ ಪಾಪಕರ್ಮಗಳನ್ನು ಹೇಳಿ ನೋಡೋಣ. ನಾ ಇವತ್ತು ಬ್ರಾಹ್ಮಣನನ್ನ ಬೈದೆ, ನನಗೆ ಬುದ್ಧಿ ತಿಳಿದಾಗಿಂದ ಇವತ್ತಿನವರೆಗೆ ನಾ ಒಬ್ಬ ಬ್ರಾಹ್ಮಣನನ್ನ ದ್ವೇಷ ಮಾಡ್ತಾನೇ ಇದ್ದೀನಿ. ಹೇಳ್ರಿ ನೋಡೋಣ ಯಾರನ್ನ. ನಾನಾಗ್ಲಿ ಹೇಳ್ತೀನ? ಹೇಳೋದಿಲ್ಲ. ನಾ ಮಾಡಿದ ಪಾಪಕರ್ಮ ನಾ ಹೇಳ್ತೀನ? ಹೇಳಲ್ಲ. ರಾಮೇಶ್ವರದಲ್ಲಿ ಹೇಳಬೇಕು. ಸ್ತ್ರೀ ಹತ್ಯ, ಬಾಲಹತ್ಯ, ಗೋಹತ್ಯ, ಬ್ರಹ್ಮಹತ್ಯ, ಶಿಶುಹತ್ಯ, ಪರದಾರಾಗಮನ, ಪರಸ್ತ್ರೀಗಮನ, ಪರವಿತ್ತಾಪಹರಣ, ಬ್ರಹ್ಮವಿತ್ತಾಪಹರಣ, ನಾನಾ ಪಾಪಕರ್ಮಗಳನ್ನು ನಾವೆಲ್ಲ ಮಾಡಿದ್ದೇವೆ. ಅದನ್ನ ಕೈ ಎತ್ತಿ ಹೇಳಬೇಕು ನಾವು. ನಾನು ಮಾಡಿದ್ದೇನೆ ಈ ಪಾಪಕರ್ಮಗಳನ್ನ ಅಂತ ಹೇಳಿ ನಾವು ಆ ಪಾಪಕರ್ಮಗಳನ್ನು ಪರಿಹಾರ ಮಾಡ್ಕೋಬೇಕಂತ ರಾಮೇಶ್ವರಕ್ಕೆ ಹೋಗಿ. ಈ ಸಲ ಹೋದಾಗ ನಾ ಎಲ್ಲ ಹೇಳ್ಬಿಡ್ತೇನೆ, ನಿಮ್ಮ ಮುಂದೆ ಬಂದ್ಬಿಡ್ರಿ. ಹೇಳ್ಕೋಬೇಕು ನಮ್ಮ ಪಾಪಕರ್ಮಗಳನ್ನ. ಪುಣ್ಯಕರ್ಮಗಳನ್ನು ಹೇಳ್ಕೊಂಡ್ರೆ ಅದು ಹೇಗೆ ನಾಶ ಆಗತ್ತೋ, ಪಾಪಕರ್ಮಗಳನ್ನ ಹೇಳ್ಕೊಂಡ್ರೆ ಅದು ನಾಶ ಆಗತ್ತೆ. ಗೊತ್ತಾಗದೇನೋ ನಾವೆಷ್ಟೋ ಪಾಪಕರ್ಮಗಳನ್ನು ಮಾಡಿದ್ದೇವೆ. ಅದಕ್ಕೆ ವಿಷ್ಣು ಪಂಚಕ ವ್ರತ ಮಾಡ್ರಿ, ಎಲ್ಲ ಪರಿಹಾರ ಆಗ್ಬಿಡತ್ತೆ. ಅಂದಮೇಲೆ ಆದರೆ ಈ ಎಲ್ಲ ಪಾಪಕರ್ಮಗಳನ್ನು ಮಾಡದೇ ಇರುವವರು ಅಂತಂದ್ರೆ ನಮ್ಮ ವಿಜಯದಾಸರು, ತಪಸ್ವಿಗಳು, ಜ್ಞಾನಿಗಳು. ಅವರಿಗೆ ಈ ಸಾಮರ್ಥ್ಯ ದೇವರು ಕೊಟ್ಟಿದ್ದು ಅವರು ಮಾಡುವ ವೇದೋಕ್ತ ಕರ್ಮಗಳ ಅನುಷ್ಠಾನ. ನಮ್ಮ ಚೌಕಟ್ಟನ್ನು ನಾವೆಂದೂ ಬಿಟ್ಟು ಹೊರಗೆ ಬರಬಾರದು. ನಮ್ಮ ಧರ್ಮವನ್ನು ಬಿಟ್ಟು ನಾವು ಎಂದೂ ಹೊರಗೆ ಬರಬಾರದು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ದೇವರು ಈ ಮಾತನ್ನು ಹೇಳ್ತಾನೆ. ಅಂದಮೇಲೆ ಅಂತ ವಿಜಯದಾಸರ ಅನುಗ್ರಹ ನಮಗಾಗಲಿ. ಈ ವಿಜಯದಾಸರ ಗುರುಗಳು ಪುರಂದರದಾಸರಾದರೆ ಅವರ ಶಿಷ್ಯರು ಗೋಪಾಲದಾಸರು, ಅವರ ಶಿಷ್ಯರು ಜಗನ್ನಾಥದಾಸರು. ಜಗನ್ನಾಥದಾಸರು ಎಷ್ಟೋ ದಿವಸದಿಂದ ವಿಜಯದಾಸರ ದರ್ಶನ ಮಾಡಬೇಕು ಅಂತ ಒಂದು ಆಸೆ. ವಿಜಯದಾಸರನ್ನು ದರ್ಶನ ಮಾಡಬೇಕು, ಅವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಅವರ ಪಾದಾರ ಪರಮ ಗುರುಗಳಲ್ವಾ, ಸಾಕ್ಷಾತ್ ಗುರುಗಳು ಜಗನ್ನಾಥದಾಸರಿಗೆ ಗೋಪಾಲದಾಸರು, ಗೋಪಾಲದಾಸರ ಗುರುಗಳು ವಿಜಯದಾಸರು. ವಿಜಯದಾಸರ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಮಸ್ಕಾರ ಮಾಡಿ ನನ್ನ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ಕೋಬೇಕು ಅಂತ ತವಕ, ಉತ್ಸಾಹ. ಆಗಿನ ಕಾಲಕ್ಕೆ ಬಸ್ಸುಗಳಿದ್ದಂಗೆ ಯಾವ ಪಟ್ಟಂತ ಹಿಂಗೆ ಹೋಗಿ ಹಿಂಗೆ ಬರ್ಲಿಕ್ಕೆ ಆಗ್ತಿದ್ದಿಲ್ಲ. ಅವರೆಲ್ಲೋ ಇವರೆಲ್ಲೋ, ಅವ್ರೆಲ್ಲಿ ಯಾತ್ರೆನೋ ಇವರೆಲ್ಲಿ ಯಾತ್ರೆನೋ, ಅವ್ರದೆಲ್ಲಿ ಸಂಚಾರ ಇವ್ರದೆಲ್ಲೋ ಸಂಚಾರ. ಏನೋ ದೈವ ಬಲದಿಂದ ಯೋಗದಿಂದ ಕೂಡಿ ಬಂದು ಜಗನ್ನಾಥದಾಸರು ಒಂದ್ಸಲ ತಿರುಪತಿಗೆ ಬಂದಿದ್ದಾರೆ. ಅಲ್ಲಿ ಕಪಿಲ ತೀರ್ಥಕ್ಕೆ ಬಂದರು ಸ್ನಾನವನ್ನು ಮಾಡಬೇಕು ಅಂತ. ದೇವರ ಇಚ್ಛಾ ಏನೋ ಅದೇ ಸಮಯದಲ್ಲಿ ಎಲ್ಲ ಶಿಷ್ಯರ ಸಮೇತರಾಗಿ ವಿಜಯದಾಸರು ಕೂಡ ಅಲ್ಲಿಗೆ ಬಂದರು. ನಾವು ಅಕಸ್ಮಾತ್ತಾಗಿ ಹರಿದ್ವಾರಕ್ಕೆ ಹೋದಾಗ ಆವಾಗೆ ಪಲಿಮಾರ ಸ್ವಾಮಿಗಳು, ಪೇಜಾರ ಸ್ವಾಮಿಗಳು ಅಥವಾ ಅಷ್ಟಮಠದ ಯತಿಗಳು, ಇನ್ಯಾವ ನಮ್ಮ ಘಟ್ಟದ ಮೇಲಿನ ಮಠಗಳು, ಯಾರೋ ಒಬ್ಬ ಪೀಠಾಧಿಪತಿಗಳು, ಮಾಧ್ವಮಠದ ಪೀಠಾಧಿಪತಿಗಳು ಬಂದುಬಿಟ್ರೆ ಏನು ಆನಂದ ಆಗತ್ತೆ ನಮಗೆ. ಹಬ್ಬ, ಇವತ್ತು ದೇವ್ರ ದರ್ಶನ, ಮೃಷ್ಟಾನ್ನ ಭೋಜನ, ದೇವ್ರ ಪ್ರಸಾದ, ನಿಶ್ಚಿಂತೆ ಆಯ್ತು ನೋಡ್ರಿ. ಚಲೋ ಆಯ್ತು ನೋಡಪ್ಪ, ಯಾತ್ರೆ ಬಂದೀವಿ,
ಸ್ವಾಮಿಗಳ ದರ್ಶನ ಆಯಿತು, ಅವ್ರ ಜೋಡಿ ಯಾತ್ರೆ ಮಾಡ್ಬಿಡೋಣ ಅಂತ. ದೊಡ್ಡವರು ಜ್ಞಾನಿಗಳು ನಾವು ಹೋದಾಗ ಅನಾಯಾಸವಾಗಿ ನಮಗೆ ಕಂಡ್ರು, ನಮ್ಮ ಜೊತೆಗೆ ನಾವು ಅವ್ರ ಜೊತೆ ಸೇರ್ಕೊಂಡ್ವಿ ಅಂದ್ರೆ ಎಷ್ಟು ಆನಂದನೋ, ಎಷ್ಟು ಸಂತೋಷನೋ. ಹಾಗೆ ಬಂದಿದ್ದಾರೆ ಕಪಿಲ ತೀರ್ಥಕ್ಕೆ ಸ್ನಾನವನ್ನು ಮಾಡಬೇಕು ಅಂತ ಹೇಳಿ ಸ್ನಾನವನ್ನು ಮುಗಿಸಿ ಜಗನ್ನಾಥದಾಸರು ಆ ಬೆಟ್ಟದ ಬುಡದಲ್ಲಿ ಕುಳಿತುಕೊಂಡು ಭಗವಂತನನ್ನು ಧ್ಯಾನ ಮಾಡ್ತಾ ಇನ್ನೇನು ಬೆಟ್ಟವನ್ನು ಹತ್ತಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಅದೇ ಸಮಯದಲ್ಲಿ ವಿಜಯದಾಸರು ಕೂಡ ಕಪಿಲ ತೀರ್ಥದಲ್ಲಿ ಸಶಿಷ್ಯ ಸಮೇತರಾಗಿ 100 ಜನ ಶಿಷ್ಯರು ವಿಜಯದಾಸರಿಗೆ ಅಷ್ಟೊತ್ತಿಗೇನೆ, ಒಬ್ಬರು ತಂಬೂರಿ ಹಿಡ್ಕೊಂಡು, ಒಬ್ಬರು ಅಕ್ಕಿ ಬುಟ್ಟಿ ಹಿಡ್ಕೊಂಡು, ಒಬ್ಬರು ಅವರ ಪುಸ್ತಕಗಳನ್ನು ಹಿಡಿದುಕೊಂಡು, ಇನ್ನೊಬ್ಬರು ಅವರೆಲ್ಲ ಪರಿಕರಗಳನ್ನೆಲ್ಲ ಪೂಜಾ ಸಾಮಗ್ರಿಗಳನ್ನು ಹಿಡಿದುಕೊಂಡು ಎಲ್ಲ ಶಿಷ್ಯರು ಕೂಡ ಅವ್ರ ಹಿಂದೆ ಬಂದಿದ್ದಾರೆ. ಅವರು ಕೂಡ ಕಪಿಲ ತೀರ್ಥದಲ್ಲಿ ಸ್ನಾನವನ್ನು ಮುಗಿಸಿಕೊಂಡು ಬಂದು ಅವರು ಕೂಡ ಬೆಟ್ಟವನ್ನು ಹತ್ತಬೇಕು ಅಂತ ಸಂಕಲ್ಪ ಮಾಡಿ ನಮಸ್ಕಾರ ಮಾಡಿ ಎದ್ದು ನೋಡ್ತಾರೆ. ಜಗನ್ನಾಥದಾಸರು ವಿಜಯದಾಸರು ಕಣ್ಣೆದುರಿಗೆ ಬಂದು ಏನು ಆನಂದ ಆಗಿರ್ಲಿಕ್ಕಿಲ್ಲ, ಸಂತೋಷ ಆಗೋಯ್ತು. ಜಗನ್ನಾಥದಾಸರು ಅಂತಾರೆ, 100 ಜನ ಶಿಷ್ಯರ ಮಧ್ಯೆ, ಎಲ್ಲರ ಮಧ್ಯೆ ಆ ವಿಜಯದಾಸರನ್ನು ನೋಡಿ ತುಂಬು ಹೃದಯದಿಂದ ಆನಂದ ಬಾಷ್ಪದಿಂದ ಕಣ್ಣಲ್ಲಿ ನೀರು ಸುರಿಸ್ತಾ ಪುಲಕಿತರಾಗಿ ರೋಮಾಂಚನಗೊಂಡು ಅವರಂತಾರೆ, ರತುನ ದೊರಕಿತಲ್ಲ ಎನಗೊಂದು ರತುನ ದೊರಕಿತಲ್ಲ, ರತುನ ದೊರಕಿತು ಎನ್ನ ಜನುಮ ಪವಿತುರವಾಯಿತು, ಈ ದಿನವು ನಾಯತನಗೈಯುತ ಬರುತ್ತಲಿವೆ ಪ್ರಯತನ ಮಾಡದೆ ವಿಜಯರಾಯರೆಂಬೋ, ರತುನ ದೊರಕಿತಲ್ಲ ಎನಗೊಂದು ರತುನ ದೊರಕಿತಲ್ಲ. ರತುನ ದೊರಕಿತು ಎನ್ನ ಜನುಮ ಪವಿತುರವಾಯಿತು. ದೊಡ್ಡವರು ದರ್ಶನ ಆದ್ರೆ ಹಂಗ್ರಿ, ನಾವು ಜಗನ್ನಾಥದಾಸರು ನೋಡಿ ಹಾಡಿದ್ದು ನೋಡಿದ್ರೆ ಇಷ್ಟು ಆನಂದ ಪಡ್ತಾ ಇದ್ದೇವೆ. ಹಾಡಿ ಕೇಳಿದ ತಕ್ಷಣ ಇನ್ನು ಪ್ರತ್ಯಕ್ಷ ನೋಡಿದ್ರೆ ಅವ್ರಿಗೆ ಏನಾಗಿರ್ಬೇಕು ಹೇಳ್ರಿ. ರತುನ ದೊರಕಿತು ಎನ್ನ ಜನುಮ ಪವಿತುರವಾಯಿತು, ಈ ದಿನವು ನಾಯತನಗೈಯುತ ಬರುತ್ತಲಿವೆ ಪ್ರಯತನವ ಮಾಡದೆ, ಪ್ರಯತ್ನ ಮಾಡದೆ ಅಂತ ಅರ್ಥ. ವಿಜಯರಾಯರೆಂಬೋ ರತುನ ದೊರಕಿತಲ್ಲ. ಇದೇ ರತ್ನಗಳು ಜಗತ್ನಲ್ಲಿ. ಈ ಮೈ ತುಂಬಾ ರತ್ನ ತೊಂಡೆ ಮಾಡ್ಬೇಕ್ರಿ, ಅವನ ಕಸ್ಕೊಂಡು ಹೋಗ್ಬಿಟ್ರೆ ಹೊಡ್ಕೊಂತೀವಿ. ಈ ರತ್ನ ರತ್ನ ಅಲ್ಲ. ಒಬ್ಬ ಸುಭಾಷಿತಕಾರ ಹೇಳ್ದ, ಪೃಥಿವ್ಯಾಂ ತ್ರಿಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಅಂತ. ಇನ್ನೊಂದು ಜ್ಞಾನಿಗಳನ್ನು ಬಿಟ್ಟಾನೋ ಏನೋ ಪಾಪ ಅವನು. ಜಗತ್ತಿನಲ್ಲಿ 3 ರತ್ನ ಅಂತ ಹೇಳ್ದ ಒಬ್ಬ ಸುಭಾಷಿತಕಾರ. ಸುಭಾಷಿತ ಅಂದ್ರೆ ಒಳ್ಳೆ ವಿಚಾರವನ್ನ ಜಗತ್ತಿಗೆ ತಿಳಿಸಿಕೊಡುವವರು ಅಂತ ಅರ್ಥ. ಒಳ್ಳೆ ಮಾತುಗಳನ್ನ ಜಗತ್ತಿಗೆ ಉಪದೇಶ ಮಾಡುವವರು ಸುಭಾಷಿತಕಾರರು. ಅವನಂದ, ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ, ಮೂಢೈ ಪಾಷಾಣ ಖಂಡೇಶು ರತ್ನ ಸಂಜ್ಞಾ ಕೃತಾವೃತ. ಜಗತ್ತಿನಾಗ 3 ರತ್ನಗಳು ಯಾವುದು? ನೀರು, ಅನ್ನ, ಸುಭಾಷಿತ. ಒಳ್ಳೆ ಮಾತುಗಳು ಯಾವುದದು? ರಾಮಾಯಣ, ಮಹಾಭಾರತ, ಭಾಗವತ ಮೊದಲಾದ ಎಲ್ಲ ಪುರಾಣಗಳು, ಸಾತ್ವಿಕ ಪುರಾಣಗಳು. ನೀರು, ಅನ್ನ, ಸುಭಾಷಿತ, ಈ 3 ರತ್ನಗಳು ಜಗತ್ನಾಗಿವೆ. ಆದರೆ ಕೆಲವು ಜನ ಯಾವುದೋ ಇಂಥ ಸಾಮಾನ್ಯ ರತ್ನಗಳನ್ನು ರತ್ನ ಅಂತ ಅನ್ಕೊಂಡು ಒದ್ದಾಡ್ತಾ ಇರ್ತಾರೆ, ಜಗಳಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅದು ರತ್ನ ಅಲ್ಲೇ ಅಲ್ಲ ಅಂದ್ಬಿಟ್ಟವ. ಈ 3 ರತ್ನ ಅಂದ್ರು ನಮ್ಮ ಜಗನ್ನಾಥದಾಸರು ಅವನಿಗಿಂತ ಒಂದು ಬೆಟ್ಟ ಮೇಲೆ ಅವನು 3 ರತ್ನ ಅಂದ. ನಮ್ಮ ಜಗನ್ನಾಥದಾಸರು 200 ರತ್ನಗಳು ರಗಡವ. ಯಾವುದ ರತ್ನಗಳು? ಭಗವದ್ಭಕ್ತರು, ಜ್ಞಾನಿಗಳು, ಟೀಕಾ ಟಿಪ್ಪಣಿಕಾರರು, ದಾಸವರೇಣ್ಯರು, ಇವರೆಲ್ಲ ರತ್ನರಿದ್ದಾರೆ. ಆ ರತುನ ದೊರಕಿತಲ್ಲ ನನಗೆ, ಇನ್ಯಾವ ರತ್ನ ಬೇಕು ನಂಗೆ? ಅಂದಮೇಲೆ ಅಂಥ ರತ್ನ ದೊರಕಿತು ಅಂತ ಸಂತೋಷಪಟ್ಟಿದ್ದಾರೆ. ಜ್ಞಾನವೆಂಬ ಪುತ್ಥಳಿ ಕಂಬಿಯಲಿ ಅಣಿಮುತ್ತಿನ ಭಕ್ತಿಲಿ ಸುಕೃತ ಮಾಲ, ನಾನಾ ವಿಧಗಳಲ್ಲಿ ಯೋಚಿಸುತ್ತಿರೆ ಪ್ರಾಣ ಪದಕವೆಂಬ ಮಾಲ್ಯವನು, ಮಾನವಿಲ್ಲದೆ ಕೊರಳಿಗಾಕುತ ಗಾನದಿಂದಲಿ ಕುಣಿದು ಪಾಡಲು ದೀನ ಜನರುದ್ಧಾರಗೈಯುವ ರತುನ ದೊರಕಿತಲ್ಲ. ಜ್ಞಾನವೆಂಬೋ ಪುತ್ಥಳಿ ಕಂಬಳಿಯಿಂದ,
ಪುತ್ಥಳಿ ಅಂದ್ರೆ ಚೊಕ್ಕ ಚಿನ್ನ, ರಾ ಮೆಟೀರಿಯಲ್, ದಪ್ಪ ಚಿನ್ನ, ನಿಬಿಡ ಚಿನ್ನ, ನಿಬಿಡ ಬಂಗಾರ. ಆ ಜ್ಞಾನವೆಂಬ ಬಂಗಾರವನ್ನ ಧಾರಣೆ ಮಾಡಿದ. ಅದರೊಳಗೆ ಆಣಿ ಮುತ್ತಳು, ಬಂಗಾರದ ಸರದಲ್ಲಿ ಏನಿರಬೇಕು? ಮುತ್ತುಗಳಿರ್ಬೇಕಲ್ವಾ? ಭಕ್ತಿ, ವೈರಾಗ್ಯ, ಸತ್ಕರ್ಮಗಳೆಂಬ ಮುತ್ತುಗಳನ್ನು ಜೋಡಿಸಿಟ್ಟಾರಂತೆ ವಿಜಯದಾಸರು. ಅವರ ವಿಜಯದಾಸರ ಜ್ಞಾನವೆಂಬ ಬಂಗಾರದ ಸರದಲ್ಲಿ ಜೋಡಿಸಿದ ವೈರಾಗ್ಯ, ಭಕ್ತಿ, ಸತ್ಕರ್ಮಗಳು ಇವೇ ಮೊದಲಾಗಿರತಕ್ಕಂತಹ ಒಳ್ಳೆ ಮುತ್ತುಗಳು. ಮಾನವಿಲ್ಲದೆ ಕೊರಳಿಗಾಕುತಗಾನದಿಂದಲೇ ಕುಣಿದು ಪಾಡಲು ದೀನ ಜನರುದ್ಧಾರಗೈಯುವ ರತುನ ದೊರಕೀತಲ್ಲ. ಪತದಿನ ಬರುತ್ತಿರಲು ತಳತಳವೆಂದು ಅತಿ ಕಾಂತಿಯ ಕಾಣಲು ಬೆರಗಾಗುತ್ತಿದ ಸತಿ ಚೋದ್ಯನ ಪಾಡಲು ಸೇವಿಸುತ್ತಿರೆ. ಸತತ ಕರ ಪಿಡಿದಾಧರಿಸಿ ಮನೋರಥವ ಪೂರೈಸುತ್ತಲಿಯನಗೆ ಸನ್ಮತಿಯ ಪಾಲಿಸಿ ಮೋಕ್ಷ ಪಥವನೆ ಅತಿಶಯದಿ ತೋರಿಸುತ್ತ ಪೊರೆಯುವ ರತುನ ದೊರಕೀತಲ್ಲ. ಪಥದಿನ ಬರುತ್ತಿರೆ ಥಳಥಳವೆಂದು ಮಾನವಿಲ್ಲದೆ ಕೊರಳಿಗೆ ಹಾಕುತ್ತ. ಮಾನ ಅಂದ್ರೆ ಏನು ಗೊತ್ತಾ? ಹಿಂದಿನ ಪದ್ಯದಲ್ಲಿ ಯಾವ ದುರಭಿಮಾನ, ಅಭಿಮಾನ ಇಲ್ಲ. ನಾವು ಬೇರೆ ಇಂಥ ಸರ ಹಾಕೊಂಡ್ರೆ ಇದ ಮೇಲೆ ಅಭಿಮಾನ ಇರುತ್ತೆ, ಕಳೆದೋಗ್ಬಿಟ್ರೆ ಹೊಡ್ಕೊಂತೀವಿ ನಾವು. ಯಾಕಂದ್ರೆ ಬೆಳ್ಳಿ ಇದೆ, ಮುತ್ತು ಹಾಕ್ಸಿದೆ, ರಾಮದೇವ್ರಿಗೆ ಬೇರೆ ಏರಿಸಿಕೊಟ್ಟಿದ್ದಾರೆ ಸ್ವಾಮಿಗಳು. ಹೀಗೆ ಇದ ಮೇಲೆ ಅಭಿಮಾನ ಬೆಳೆದು ಬಿಟ್ಟಿರುತ್ತೆ. ತುಳಸಿ ಮಣಿ ಹಾಕೋಬೇಕು ಅಂತ ಶಾಸ್ತ್ರ ಇದೆ, ಹಾಕೊಂತೀವಿ ಅಷ್ಟೇ. ಪೂಜಾ ಕೂತಾಗ ಹಾಕೋಬೇಕು, ಪುರಾಣ ಪಾಠ ಪ್ರವಚನ ಹೇಳಬೇಕಾದ್ರೆ ಹಾಕೋಬೇಕು, ಅಂದಮೇಲೆ ಅದಕ್ಕೆ ಹಾಕೊಂತೀವಿ ಅಷ್ಟೇ. ಅಂತೂ ತುಳಸಿ ಮಾಲೆಯಿಂದ ಹಾಕೋಬೇಕು. ಈ ತುಳಸಿ ಮಾಲೆ ಯಾರು ಕದ್ಕೊಂಡು ಹೋಗಲ್ಲ ಅಂತ ಇಟ್ಕೊಳ್ರಿ. ಅದನ್ನೇ ದಾಸರ ಅದನ್ನು ಹೇಳ್ಬಿಟ್ಟಾರ. ಬಂಗಾರ, ಮುತ್ತು, ರತ್ನ, ವಜ್ರ, ವೈಡೂರ್ಯ ಮೈ ಮೇಲೆ ಹಾಕೊಂಡ್ರೆ ಯಾರನ್ನ ಕತ್ಕೊಂಡು ಹೋಗ್ತಾರೆ ಎಂಬ ಭಯ. ತುಳಸಿ ಮಾಲೆ ಹಾಕೊಂಡು ಯಾರು ಹೊತ್ಕೊಂಡು ಹೋಗ್ತಾರ್ರಿ? ಯಾರು ಹೊತ್ಕೊಂಡು ಹೋಗಲ್ಲ. ಧೈರ್ಯದಿಂದ ಇರಬಹುದು. ಸರಕು, ಬೆಲ್ಲ, ತುಪ್ಪ, ಧಾನ್ಯ ಸವಿದಿತೆಂಬ ಚಿಂತೆಯುಂಟು. ಹರಿನಾಮಾಮೃತಕ್ಕೆ ಯಾವ ಚಿಂತೆ ಇಲ್ಲವಯ್ಯ. ನಿಮ್ಮ ಭಾಗ್ಯ ದೊಡ್ಡದೋ, ನಮ್ಮ ಭಾಗ್ಯ ದೊಡ್ಡದೋ. ಹೇಮ ಹೊನ್ನು ದ್ರವ್ಯಕ್ಕಿನ್ನು ಹೇರಳ ಭಯಗಳುಂಟು. ರಾಮನಾಮ ದ್ರವ್ಯಕ್ಕಿನ್ನು ಯಾವ ಚಿಂತೆ ಇಲ್ಲವಯ್ಯ. ರಾಮನಾಮ ದ್ರವ್ಯಕ್ಕಿನ್ನು ಯಾವ ಚಿಂತೆ ಇಲ್ಲವಯ್ಯ. ನಿಮ್ಮ ಭಾಗ್ಯ ದೊಡ್ಡದೋ, ನಮ್ಮ ಭಾಗ್ಯ ದೊಡ್ಡದೋ. ಕಡಗ ಕಂಠಮಾಲೆಗಳಿಗೆ ಕಳ್ಳರ ಅಂಜಿಕೆಯುಂಟು. ಅಡವಿ ತುಳಸಿ ಮಾಲೆಗಿನ್ನು ಯಾವ ಅಂಜಿಕಿಲ್ಲವಯ್ಯ. ಅಡವಿ ತುಳಸಿ ಮಾಲೆಗಿನ್ನು ಯಾವ ಅಂಜಿಕಿಲ್ಲವಯ್ಯ. ನಿಮ್ಮ ಭಾಗ್ಯ ದೊಡ್ಡದೋ, ನಮ್ಮ ಭಾಗ್ಯ ದೊಡ್ಡದೋ. ಯಾವ ಅಭಿಮಾನವಿಲ್ಲದೆ ಕೊರಳಿಗೆ ಇಂಥ ಮಾಲೆಯನ್ನು ಹಾಕೋಬಹುದು ನಾವು. ಯಾವುದು? ಜ್ಞಾನಭಕ್ತಿ ವೈರಾಗ್ಯ. ಜ್ಞಾನವೆಂಬ ಪುತ್ಥಳಿ ಕಂಬಳಿ. ಆ ಮಾಲೆಯಲ್ಲಿ ಧರಿಸಿರ್ತಕ್ಕಂತಹ ಭಕ್ತಿ, ವೈರಾಗ್ಯ, ಸತ್ಕರ್ಮಗಳೆಂಬ ಮಾಲೆ, ಅವುಗಳನ್ನು ಹಾಕ್ಕೊಂಡು ಮಾನವಿಲ್ಲದೆ ಗಾನವನ್ನು ಪಾಡುತ್ತಾ ಭಗವಂತನನ್ನು ಸ್ತೋತ್ರ ಮಾಡಿದ ಶಿಷ್ಯರ ಸಮೇತರಾಗಿ ಬಂದಿರತಕ್ಕಂಥ ವಿಜಯದಾಸರೆಂಬ ರತ್ನವನ್ನು ಕಂಡೆ. ಪತದಿನ ಬರುತ್ತಿರಲು ಥಳಥಳವೆಂದು ಅತಿ ಕಾಂತಿಯ ಕಾಣಲು ಬೆರಗಾಗುತ್ತ. ಒಳ್ಳೆ ತೇಜಸ್ಸು ನೋಡ್ರಿ. ಸರಿಯಾಗಿ ನಾವು ನಮ್ಮ ಕರ್ಮಗಳನ್ನು ಅನುಷ್ಠಾನ ಮಾಡಿ, ತಂದೆ ತಾಯಿಗಳ ಸೇವಾ ಮಾಡಿ, ಗುರುಗಳ ಅನುಗ್ರಹ ಪಡೆದಿದ್ದೇ ಆದ್ರೆ ಅದೇನೋ ಒಂದು ವಿಶಿಷ್ಟ ತೇಜಸ್ಸಿರತ್ತೆ. ಅದಿತ್ತು ವಿಜಯದಾಸರಲ್ಲಿ. ನಮ್ಮಲ್ಲಿ ಏನಿರುತ್ತೆ ಹೇಳ್ರಿ? ಮುಖದಲ್ಲಿ ಖಳೆ. ಸ್ವಾಮಿಗಳನ್ನು ನೋಡಿ ನಮ್ಮನ್ನ ಮಾತಾಡಿಸ್ತಾರೆ. ಸ್ವಾಮಿಗಳ ಅನುಗ್ರಹ ಇದ್ದದಕ್ಕಾಗಿ ನಮ್ಮನ್ನು ಯಾರನ್ನ 4 ಜನ ಮಾತಾಡಿಸ್ತಾರೆ ಅಷ್ಟೇ. ಗುರುಗಳ ಅನುಗ್ರಹ ಇಲ್ಲದೆ ನಮ್ಮನ್ನು ಯಾರು ನೋಡ್ತಾರೆ? ವಿಜಯದಾಸರಲ್ಲಿ ಸಂಪೂರ್ಣ ಪರಮಾನುಗ್ರಹ, ದೇವರ ಅನುಗ್ರಹ, ಗುರುಗಳ ಅನುಗ್ರಹ ಇತ್ತು. ಅತ್ಯದ್ಭುತ ಕಾಂತಿ, ಒಳ್ಳೆ ತೇಜಸ್ಸು, ಓಜಸ್ಸು, ಬಲ. ಸತತ ಕರ ಪಿಡಿದಾಧರಿಸಿ ಮನೋರಥವ ಪೂರೈಸುತ್ತಲಿಯನಗೆ
ನನಗೆ ಕಣ್ಣಿಗೆ ಕಾಣದೇನೆ ನಾನು ಕೇವಲ ಅವರನ್ನು ಪರೋಕ್ಷವಾಗಿ ಕೇವಲ ಪ್ರಾರ್ಥನೆ ಮಾಡಿದ ಒಂದು ಕ್ಷಣದಿಂದ ನನಗೆ ಅನುಗ್ರಹವನ್ನ ಮಾಡಿದ್ದಾರೆ ಮಹಾನುಭಾವರು ವಿಜಯದಾಸರು. ಮೋಕ್ಷ ಪಥವನ್ನು ತೋರಿಸಿದ್ದಾರೆ ಮಹಾನುಭಾವರು. ಸನ್ಮತಿಯ ಪಾಲಿಸಿ ಮೋಕ್ಷ ಪಥವನೆ ಅತಿಶಯದಿ ತೋರಿಸುತ್ತ ಪೊರೆಯುವ ರತುನ ದೊರಕಿತಲ್ಲ. ಇಂಥ ರತ್ನ ದೊರಕ್ತು ನಂಗೆ. ಶೋಧಿಸಿ ಗ್ರಂಥಗಳ ಸುಳಾದಿಯ ಮೋದದಿಂದಲಿ ಬಗಳ ಕವಿತೆ ಮಾಡಿತಾದು ಜನಕ್ಕೆ ಸುಕಾಲ ಆನಂದವಿತ್ತು. ವಾದಿಯನು ತಾವೊದೆದು ಕಾಲಲಿ ಮಾಧವ ಜಗನ್ನಾಥ ವಿಠಲನ ಪಾದ ಕಮಲಕ್ಕೆ ಮಧುಪನಂದದಿ ಸಾರದದಿ ತೋರುತಲಿ ಮೆರೆಯುವ ತೂನ ದೊರಕಿತಲ್ಲ. ಏನು ಕೆಲಸ ಮಾಡಿದ್ದಾನೆ? ಎಲ್ಲಾ ಗ್ರಂಥಗಳನ್ನ ಶೋಧಿಸಿ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು ರಾಮಾಯಣ, ಮಹಾಭಾರತ, ಭಾಗವತ, ಭಾಗವತ ತಾತ್ಪರ್ಯ, ಗೀತಾ ಭಾಷ್ಯ ಮೊದಲಾದ ಎಲ್ಲ ಉತ್ತಮವಾದ ಗ್ರಂಥಗಳನ್ನ ಅಧ್ಯಯನ ಮಾಡಿ ಸುಳಾದಿಗಳನ್ನ ರಚನೆ ಮಾಡಿ ಅದ್ಭುತವಾದ ಕವಿತೆಗಳನ್ನು ರಚನೆ ಮಾಡಿ ಸಾಧು ಜನರಿಗೆ ಅವೆಲ್ಲವನ್ನೂ ಕೂಡ ಕೊಟ್ಟು ಆನಂದವನ್ನ ಇಟ್ಟು ಪರವಾದಿಗಳನ್ನ ಮಾಯಾವಾದಿಗಳನ್ನ ಖಂಡನೆ ಮಾಡಿ ಆ ತತ್ವವನ್ನ ಸುಳ್ಳು ಅಂತ ತಿಳಿಸಿ ಸರ್ವೋತ್ತಮನಾದ ಜಗನ್ನಾಥ ವಿಠಲನ ಪಾದಾರವಿಂದಕ್ಕೆ ಅರ್ಪಣೆ ಮಾಡಿದ ಅಂತ ಮಹಾನುಭಾವರಾದ ವಿಜಯದಾಸರೆಂಬ ರತ್ನ ದೊರಕಿತು ಅಂತ ಹೇಳಿ ಜಗನ್ನಾಥದಾಸರು ಸ್ತೋತ್ರ ಮಾಡ್ತಾರೆ. ಆ ಜಗನ್ನಾಥದಾಸರು ಆ ರತ್ನವನ್ನ ದೊರಕಿತು ಎಂಬ ಜಗತ್ತಿಗೆ ತಿಳಿಸಿಕೊಡೋದರ ಮೂಲಕವಾಗಿ ಅವರೂ ಒಬ್ಬ ದೊಡ್ಡ ರತ್ನ ಅಂತಂಬುದು ನಮಗೆ ತಿಳಿಸಿಕೊಟ್ರು. ಏನ್ರಿ ಹರಿಕಥಾಮೃತ ಸಾರ, ಅಬ್ಬೋ ಎಷ್ಟು ವಿಚಾರವನ್ನು ಸಂಕಲನ ಮಾಡಿದ್ದಾರೆ ಅದರೊಳಗೆ. ಶ್ರೀಮದಾಚಾರ್ಯರ 32 ಲಕ್ಷಣಗಳ ಸಂಕೇತವಾಗಿಯೋ ಏನೋ 32 ಸಂಧಿಗಳಿಂದ ಕೂಡಿರತಕ್ಕಂಥ ಅದ್ಭುತವಾದ ಹರಿಕಥಾಮೃತ ಸಾರವನ್ನು ರಚನೆ ಮಾಡಿದ್ದಾರೆ. ಎಂತಹ ಪ್ರಮೇಯ ವಿಚಾರಗಳನ್ನ, ಉಪನಿಷತ್ ವಿಚಾರಗಳನ್ನ ಎಲ್ಲವನ್ನೂ ಕೂಡ ಅದರೊಳಗೆ ತುಂಬಿಟ್ಟಿದ್ದಾರೆ ಮಹಾನುಭಾವರು. ಆ ಜಗನ್ನಾಥದಾಸರು ತುಂಬು ಮನಸ್ಸಿನಿಂದ ಭಕ್ತಿಯಿಂದ ಜಗನ್ನಾಥದಾಸರನ್ನ ಸ್ತೋತ್ರ ಮಾಡಿದ್ದಾರೆ. ಅವರ ಅನುಗ್ರಹ ನಮಗೆಲ್ಲ ಆಗಬೇಕು ಅಂತ ವಿಶೇಷವಾಗಿ ಚಿಂತನೆಯನ್ನು ಮಾಡಿದ್ದಾರೆ. ಅದಾದ ನಂತರ ಜಗನ್ನಾಥದಾಸರು ವಿಜಯದಾಸರಿಗೆ ನಮಸ್ಕಾರವನ್ನ ಮಾಡಿ ನಿಮ್ಮ ಜೊತೆ ಯಾತ್ರೆಗೆ ನನ್ನೂ ಕರ್ಕೊಂಡು ಹೋಗ್ರಿ ಅಂತ. ಜಗನ್ನಾಥದಾಸರಿಗೆ ಆನಂದ ಆಯ್ತು. ಬಾಪ್ಪ ಅಂತ ಕರ್ಕೊಂಡು ಹೋಗಿ ಅವರನ್ನು ಕೂಡ ಯಾತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಯಾತ್ರೆಯಲ್ಲಿ ಇಬ್ಬರು ಒಟ್ಟಿಗೆ ಸೇರಿ ಶ್ರೀನಿವಾಸ ದೇವರನ್ನು ದರ್ಶನ ಮಾಡಿ ಇಬ್ಬರು ಹಾಡನ್ನು ಮಾಡ್ತಾರೆ ದೇವರನ್ನ ಕುರಿತು. ಬಹಳ ಸುಂದರವಾದ ಹಾಡುಗಳನ್ನ ಶ್ರೀನಿವಾಸನ ಮೇಲೆ ಹಾಡಿ ಅವನ ಕೀರ್ತಿಯನ್ನ ಜಗತ್ತಿನಲ್ಲಿ ಎಲ್ಲ ಕಡೆ ತಿಳಿಸಿಕೊಡ್ತಾರೆ ಮಹಾನುಭಾವರು. ಅಂಥ ವಿಜಯದಾಸರು ಇವತ್ತು ಉತ್ತರಾರಾಧನೆ, ನಿನ್ನೆ ಮಧ್ಯಾರಾಧನೆ ಇತ್ತು. ವಿಜಯದಾಸರು ತಮ್ಮ ಇಡೀ ಬಡತನ ಹಾಗೂ ಕಷ್ಟ ಏನೇನು ತೊಂದರೆಗಳು ಬಂತೋ ಅವೆಲ್ಲವನ್ನೂ ಕೂಡ ಪೂಜಾ ಅಂತ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಅದು ಒಂದು ದೊಡ್ಡ ಉಪದೇಶ ಜಗತ್ತಿಗೆ. ನಮಗೇನೇ ಕಷ್ಟ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ರಾತ್ರಿವರೆಗೆ ಮಾಡುವ ಪ್ರತಿಯೊಂದು ಕರ್ಮಗಳನ್ನೂ ಕೂಡ ದೇವರ ಪೂಜಾ ಅಂತ ಅರ್ಪಣೆ ಮಾಡಿ ದೇವರ ಪಾದಾರವಿಂದಗಳಲ್ಲಿ ಮುಖ್ಯ ಪ್ರಾಣದೇವರ ಮೂಲಕವಾಗಿ ಅರ್ಪಣೆ ಮಾಡಬೇಕು. ನಾವೇನು ವನಕ್ಕೆ ಹೋಗಿ ಕಾಡಿಗೆ ಹೋಗಿ ಅಥವಾ ಇನ್ನೆಲ್ಲೋ ಕಷ್ಟಪಟ್ಟು ನದಿ ತೀರಕ್ಕೆ ಹೋಗಿ ಅಲ್ಲೇ ಇದ್ದು ಸಾಧನೆ ಮಾಡೋಷ್ಟು ಯೋಗ್ಯತಾ ಅಂತೂ ನಮಗಿಲ್ಲ. ಇದ್ದವರಂತೂ ಇದ್ದಾರೆ, ಸಂತೋಷ ಪಡೋಣ. ಎಷ್ಟೋ ಜನ ಹಾಗೆ ಮಾಡ್ತಾ ಇದ್ದಾರೆ. ನಮಗಾಗಲ್ಲ ಅಂತ ಇಟ್ಕೊಂಬೋಣಪ್ಪ. ಹಾಗಾದ್ರೆ ಏನ್ ಮಾಡಬೇಕು? ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮಾಡುವ ಕರ್ಮಗಳನ್ನೇ, ಅದನ್ನೇ ದೇವರ ಪೂಜಾ, ಅದನ್ನೇ ದೇವರ ಮೋಕ್ಷಕ್ಕಾಗಿ ಸಾಧನೆ ಅಂತ ಅನುಸಂಧಾನ ಮಾಡಿಬಿಟ್ರೆ ಅದು ನಮಗೆ ವಿಶಿಷ್ಟವಾದ ಫಲವನ್ನು ಕೊಡುತ್ತೆ. ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಇದು ಜಗತ್ತಿನ ಸಿದ್ಧಾಂತ. ಇದು ಅದರಲ್ಲಿ ಅನುಸಂಧಾನಕ್ಕೆ ಹೆಚ್ಚು ಮಹತ್ವ ಇದೆ. ಹಾಗೆ ನಮ್ಮ ವಿಜಯದಾಸರು ಬೆಳಗ್ಗೆಯಿಂದ ರಾತ್ರಿವರೆಗೆ ಮಾಡುವ ಕರ್ಮಗಳನ್ನ ದೇವರಲ್ಲಿ ಪೂಜಾ ಅಂತ ಹೇಗೆ ಸಮರ್ಪಣೆ ಮಾಡಬೇಕು ಎಂಬುದನ್ನ ಇನ್ನೊಂದು ಪದ್ಯದಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನ ನಾಳೆ ತಿಳಿಸ್ತೀನಿ. ಶ್ರೀ ಕೃಷ್ಣಾರ್ಪಣ ವಸ್ತು ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪ್ರೀತೋಸಿ ಮಾತೆ.